ಸ್ನೇಹಿತರೆ, ಈಗಷ್ಟೇ ಒಂದು ವಿಡಿಯೋ ನೋಡಿದೆ. ಮಜಂತಾ ಕಂಪ್ನಿ ಅಂತೆ. ಅಲ್ಲಿ ಗಾಡಿಗಳು ಬಂದ್ಬಿಟ್ಟು ಒಂದು ಅಷ್ಟು ಗಾಡಿಗಳನ್ನ ಖರೀದಿ ಮಾಡಿರ್ತಾರೆ. ಅದು ವೆಂಡರ್ ಆದರೂ ಆಗಿರ್ಬೋದು ಅಥವಾ ಕಂಪ್ನಿಯವರೇ ಆಗಿರ್ಬೋದು. ಅವ್ರಿಗೆ ಬೇಕಾದಂಥ ಡ್ರೈವರ್ಗಳು ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೂ ದೇಶಾದ್ಯಂತ ಏನಾಗುತ್ತೆ, ಈಗ ಯಾರಾದರೂ ಎಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದು ಅಂತ ಇರುವಾಗ ನಾವು ಯಾರು ತಡೆಯೋದಕ್ಕೆ? ಹಾಗೂ ಕರೆಕ್ಟಾಗಿರೋ ಮೆಸೇಜ್ಗಳನ್ನ ಕೊಡಿ. ನೀವು ಏನೋ ಗಾಡಿ ಹಿಡಿದ್ಬಿಟ್ಟು ನಮ್ಮ ಕರೀರಿ ಹಿಂದಿಯವ್ರು ಓಡಿಸ್ತಾ ಇದ್ದಾರೆ ಅಂದರೆ ಅವೆಲ್ಲ ಈ ಕಾನೂನೆಲ್ಲ ತಿಳ್ಕೊಂಡು ಮಾತಾಡ್ಬೇಕು. ನೀವು ಹೋಗ್ಬಿಟ್ಟು ಬಿಡಿಸ್ತೀರಾ ಅವ್ರಿಗೆ, ಅವ್ರ ಖರ್ಚುಗಳೆಲ್ಲ ನೀವು ನೋಡ್ಕೊತೀರಾ. ಇನ್ನು ಡ್ರೈವರ್ ಯಾರಾದರೂ ಹಾಕೊಬೋದು, ಅದು ಅವ್ರ ಇಷ್ಟ. ನಿಮ್ಮ ಗಾಡಿ ಇದೆಯಾ, ನಿಮ್ಮ ಲೋಡ್ಸ್ಗಳು ಸಿಗುತ್ತೆ, ಲೋಡ್ಗಳನ್ನ ಇಟ್ಕೊಂಡು ಓಡಿಸೋದು ಕಲೀರಿ. ಸುಮ್ಮನೆ ರಾಂಗ್ ಮೆಸೇಜ್ಗಳು ಕೊಡಬೇಡಿ. ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಒಂದು ವೇರ್ ಹೌಸ್ ಅಲ್ಲಿರುವಂತ ಒಂದು ಗಾಡಿಗಳು 3 ವೀಲರ್ ಆಗಿರ್ಬೋದು, ಟಾಟಾ ಎಸ್ ಆಗಿರ್ಬೋದು, ತುಂಬಾ ಗಾಡಿಗಳು ಈ ತರ ವೇರ್ ಹೌಸ್ ಬೆಂಗಳೂರಲ್ಲಿ ಸುಮಾರು ಕಡೆ ಇದಾವೆ. ಹಾಗೆ ಚಾಲಕರು ಯಾರು ಅಂತ ನೋಡ್ಕೊಬಿಡಿ. ಮಜಂತಾ ಕಂಪ್ನಿಯಲ್ಲಿ ಓಡಿಸುವಂತ ಚಾಲಕರು, ಟಾಟಾ ಎಸ್ ಗಾಡಿಗಳು 3 ವೀಲರ್ ಆಯ್ತು. ಇಲ್ಲಿ ಬರ್ತಾ ಇದೆ ನೋಡಿ 3 ವೀಲರ್. ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಅಂತ ನೋಡಿ. ಹಿಂದಿ. ಇಂತ ನನ್ನ ಮಕ್ಕಳನ್ನ ಎಲ್ಲಿಂದ ಕರ್ಕ ಬಂದ್ಬಿಟ್ಟು ಇವತ್ತು ಮಜಂತಾ ಕಂಪ್ನಿಯವರು ಸೇರಿಸ್ಕೊಂಡು ಇದೇ ವೆಂಡರು ಮೋಟಾರ್ ಕಂಪ್ನಿಯಲ್ಲಿ 500 ಗಾಡಿಗಳನ್ನ 3 ವೀಲರ್ ಆಗಿರ್ಬೋದು, ಟಾಟಾ ಎಸ್ ಆಗಿರ್ಬೋದು, 9 ಫೀಟ್ ಆಗಿರ್ಬೋದು, 8 ಫೀಟ್ ಆಗಿರ್ಬೋದು, 500 ಗಾಡಿಗಳ ಒಂದೊಂದು ಹಬ್ ಕಡೆಯಿಂದ ಸೇರಿಸ್ಕೊಂಡು ಮೊದಲು ಡ್ಯೂಟಿಗಳು ಇವ್ರು ಕೊಡ್ತಾವ್ರೆ. ಇವರೆಲ್ಲ ಕನ್ನಡದವ್ರಲ್ವೇ ಅಲ್ಲ, ಎಲ್ಲ ಹಿಂದಿ ಚಾಲಕರು. ಅಸ್ಸಾಂ ಕಡೆ ಇರೋರು, ಬಾಂಗ್ಲಾದೇಶ್ ಕಡೆ ಇರೋರು. DL ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಆಧಾರ್ ಕಾರ್ಡು ಇಲ್ಲ. ಇಲ್ಲಿ ಆಗ್ತಾ ಇರೋದೇನಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಬಂದು ಜಾಯಿನ್ ಆಗಿ ಪೋರ್ಟಲ್ ಅಟ್ಯಾಚ್ ಮಾಡ್ಕೊಂಡು ಡ್ಯೂಟಿಗಳು ಮಾಡ್ತಾವ್ರೆ. ನೋಡಿ, ನಮ್ಮ ಚಾಲಕರಿಗೆ ಹೇಳೋದು ಒಂದೇ, ಇಂಥ ಮಜಂತಾ ಕಂಪನಿ ಆಗಿರ್ಬೋದು, ಮಜಂತಾ ಕಂಪನಿ ಗಾಡಿಗಳಾಗಿರ್ಬೋದು, ಈ ತರ ಹಿಂದಿ ಚಾಲಕರಾಗಿರ್ಬೋದು, ಯಾರಾದ್ರೂ ನಿಮ್ಗೆ ಕಾಣಿಸಿದ್ರೆ ದಯವಿಟ್ಟು ಹೇಳ್ತಾ ಇದೀನಿ ನೋಡಿ, ಎಲ್ಲಿರ್ತೀರೋ ಅಲ್ಲಿ ನಿಲ್ಲಿಸ್ಕೊಂಡು ಒಂದು ಗ್ರೂಪಲ್ಲಿ ಅಪ್ಡೇಟ್ ಹಾಕುವಂತ ಕೆಲಸ ಮಾಡಿ. ನಮ್ಮ ಚಾಲಕರು ಅಲ್ಲಿಗೆ ಬಂದು ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ. ನೀವು ಸಹ ಯಾರೇ ಆಗ್ಲಿ ಎಲ್ಲಾದ್ರೂ ಕಾಣಿಸಿದ್ರೆ ಹಿಂದಿ ಚಾಲಕರಾಗ್ಲಿ, ಮಜಂತಾ ಕಂಪನಿ ಗಾಡಿಗಳಾಗ್ಲಿ ನಿಲ್ಲಿಸ್ಕೊಂಡು ಅಪ್ಡೇಟ್ ಹಾಕುವಂತ ಕೆಲಸ ಮಾಡಿ. ನಾವು ಬರ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ನೀವು ಪ್ರಶ್ನೆ ಮಾಡಿ, ಯಾರನ್ನು ಬಿಡಬೇಡಿ. ಇಲ್ಲಿ ಬಾಡಿಗೆಗಳಿಲ್ಲ ಅಂತ ನಾವು ಸಾಯ್ತಾ ಇದೀವಿ, ನೀವು ಸಾಯ್ತಾ ಇದ್ದೀರಾ. ನೋಡ್ತಾ ಇದ್ದೀರಾ, ಅಟ್ ಪ್ರೆಸೆಂಟ್ ಬಿಸ್ನೆಸ್ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಏನಕ್ಕೆ ಈ ಕಾರಣ ಅಂದ್ರೆ ಈ ಹಿಂದಿ ಚಾಲಕರು. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡೋ ಅಂತ ಕೆಲಸ ಮಾಡಿ ಪ್ರತಿಯೊಬ್ಬರು, ಯಾರೇ ಆಗ್ಲಿ.